ಕಣೆ, ಒಬ್ಬರಿಗೆ 2 ಸೇರು ಸಾಕು, ಒಬ್ಬರಿಗೆ 3 ಸೇರು ಹಾಲು ಬೇಕಾಗಿತ್ತು. ಅಂದ್ರೆ ಒಬ್ಬೊಬ್ಬರು ಜೀವಾತ್ಮ, ಒಬ್ಬೊಬ್ಬರು ಪ್ರಕೃತಿನೇ. ದಿವಸಕ್ಕೆ 3 ಸೇರು ಹಾಲು, ತುಪ್ಪ 3 ತಿಂಗಳಿಗೆ 3 ಚಮಚ ತುಪ್ಪ, 1 ಚಮಚ ತುಪ್ಪ 1 ತಿಂಗಳಿಗೆ. ತಿಂಗಳಿಗೆ 1 ಚಮಚ ತುಪ್ಪ. ಔಷಧಿಗೆ ಹಾಕುದಲ್ಲ, ಬಿಟ್ಟು ಬಿಡುದೇ. ಅದು ಔಷಧಿಗಳ, ಈ ದೊಡ್ಡ ಔಷಧಿಗಳ ಅದು ಕಾಯಿ ಸಿಕ್ಕಿದ್ರೆ ಬೇಕು. ಅದಕ್ಕೆ ಬೇರೆ ತೆಂಗಿನ ಕೊನೆಗೆ 1 ಸೇರು ಹಾಕ್ತೆ. ಇದಕ್ಕೂ ಈ ದೊಡ್ಡ ಮದ್ದಿಗೂ ಒಂದೂವರೆ ಸೇರು ನಿನ್ನ ಆಯದ್ದು ಮತ್ತು ಹೆಚ್ಚೆ ಕಡೆ ಹಾಕೊಂಡು ಆಕಳ ತುಪ್ಪ, ಶುದ್ಧ ಆಕಳ ತುಪ್ಪ. ಈ ಇದರಲ್ಲಿ 1 ಚಮಚ ತುಪ್ಪದಲ್ಲಿ ಅದನ್ನೇ ಹನಿ, ಆ ಮದ್ದಿಗೆ ಹನಿ ಹಾಕೊಂಡು ನೆಕ್ಕುದು. ಮೆಣಸಿನಕಾಳು ಮದ್ದೆಲ್ಲ ಇದ್ದಿದ್ದಕ್ಕೆ. ಮತ್ತೆ ಮೊಸರು, ಎಮ್ಮೆ ಮೊಸರು, ಅದು ಹಾಲು ಎಲ್ಲ ಕೂಡ 3 ಸೇರು. ಮೊಸರು ಹಾಲು ಎಲ್ಲ ಸೇರಿ ಮತ್ತಲ್ಲ. ಮತ್ತೆ ಒಬ್ಬೊಬ್ಬರಿಗೆ ಮಜ್ಜಿಗೆ ಇಷ್ಟ. ತಿಂಗಳಿಗೆ 1 ಚಮಚ ತುಪ್ಪ, ತಿಂಗಳಿಗೆ 1 ಚಮಚ ತುಪ್ಪ, ವಾರಕ್ಕೆ 1 ಸೇರು ತುಪ್ಪ ಆಗ್ತವೆ. ಸಮ ಈ ಮದ್ದಿಗೆ ಹನಿ ಹೋಗ್ತು, ಚಪಾತಿ ಮಾಡ್ಕೊಂಡಾರು ಹೋಗ್ತು, ಮಸಾಲ ಹಾಕ್ತು, ಎಲ್ಲ ಹೋಗ್ತು. ನೋಡಿ, ನಾವು ಇಷ್ಟೊಂದು ತುಪ್ಪ ಎಲ್ಲ ತಿಂದರೂ ನಮಗೆ ಶರೀರ ಬೊಜ್ಜಾಗಿ ಬಂದಿಲ್ಲ. ಯಾಕೆಂದರೆ 1 ಚಮಚ ಹಾಕಿದ್ದು ನಿನ್ನ ಆಯೇ. ಅದೇ ಅನ್ನಲ್ಲ, ನನ್ನ ಸಣ್ಣಮ್ಮನೂ ಹೇಳ್ತಿತ್ತು, ಅದನ್ನು ಈ ಫೋಟೋ ಹಾಕ್ತೆ. ಜಾನ್ಸಿ, ಮನೆ ಮದ್ದು ತಿಂದ್ಕೊಂಡ್ರೆ ನೀನು ಕಟ್ಟಿಗೆ ಹಂಗೆ ಆಗ್ತಾಳೆ ಹೇಳಿದ್ವಿ. ಯಾಕಂದ್ರೆ ನಾನು ಕಟ್ಟಿಗೆ ಹಂಗೆ ಗಟ್ಟಿಯಾಗಿದ್ದೀನಿ ಈಗ. ಸ್ನೇಹಿತರೆ, ನಾನಿವತ್ತು ನನ್ನ ಬಾಣಂತನದಲ್ಲಿ ಔಷಧ ಮಾಡಿದ ಕಾಶಿ ಅತ್ತೆ ಮನೆಗೆ ಬಂದಿದ್ದೀನಿ. ಎಲ್ಲರೂ ನನ್ನನ್ನು ನೋಡಿ, ಈ 60 ವರ್ಷವಾದರೂ ಯಾಕೆ ನೀನು ಈ ರೀತಿಯಾಗಿ ತೆಳ್ಳಗೆ ಇದ್ದೀಯಾ, ಅಥವಾ ನಿನಗೆ ಹೊಟ್ಟೆ ಬಂದಿಲ್ಲ ಇತ್ಯಾದಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇದೆಲ್ಲ ಆಗೋಕ್ಕೆ ಕಾರಣ ನಾನು ಬಾಣಂತನದಲ್ಲಿ ಮನೆ ಮದ್ದನ್ನು ತಿಂದದರ ಪರಿಣಾಮವೂ ಇರುತ್ತೆ. ಯಾಕೆಂದರೆ ಬಾಣಂತನವೆಂದರೆ ಒಂದು ಮರುಜನ್ಮವಿದ್ದಂತೆ. ಹೆಣ್ಣಿಗೆ ಬಾಣಂತನವೆಂದರೆ ಒಂದು ಮರುಜನ್ಮ. ಆ ಮರುಜನ್ಮವಾದವಾಗ ನಾವು ಸರಿಯಾದ ಆರೈಕೆಯನ್ನು ಮಾಡಿಕೊಂಡರೆ ನಮ್ಮ ಶರೀರವನ್ನು ಕಾಪಾಡಿಕೊಳ್ಳಬಹುದು. ನನಗೆ 2 ಮಕ್ಕಳ ಬಾಣಂತನದಲ್ಲೂ ನಮಗೆ ಈ ಕಾಶಿ ಬಾತ್ಕೆಯು ಬೆಳಗಿನಿಂದ ಶುರು ಮಾಡಿದ ಮನೆ ಮದ್ದನ್ನು ಪ್ರತಿಯೊಂದು ದಿವಸವೂ 3 ತಿಂಗಳಾಗೋ ತನಕ ಮಾಡಿಕೊಟ್ಟಿದ್ದಾರೆ. ನನಗಷ್ಟೇ ಅಲ್ಲದೆ ನನ್ನ ತಾಯಿ ಮನೆಯಲ್ಲಿ ಇರುವ ನನ್ನ ಅಕ್ಕಂದಿರು, ಅತ್ತಿಗೆಯಂದಿರು ಎಲ್ಲರಿಗೂ ಸುಮಾರು 15-20 ಮಂದಿಗೆ ಆ ಸಮಯದಲ್ಲಿ ಬಾಣಂತಿನಿ ಮದ್ದನ್ನು ಮಾಡಿಕೊಟ್ಟಿದ್ದಾರೆ. ಆ ಬಾಣಂತಿ ಮದ್ದಿಗೆ ಯಾವ್ಯಾವ ಸಾಮಗ್ರಿಗಳು ಬೇಕು, ಅವೆಲ್ಲವನ್ನು ಮಾಡೋದು ಹೇಗೆ ಅಂತ ಅವರ ಬಾಯಿಂದಲೇ ಕೇಳೋಣ. ಹಾಗೆಯೇ ನಾನು ನನ್ನ ಮಗಳಿಗೂ ಬಾಣಂತನ ಮಾಡುವಾಗ ಇವರಿಗೆ ಫೋನ್ ಮಾಡಿ ಕೇಳಿ ಆ ವಸ್ತುಗಳನ್ನು ತರಿಸಿಕೊಂಡು ಬಾಣಂತಿ ಮದ್ದನ್ನು ಮಾಡಿದ್ದೀನಿ. ಆ ಬಾಣಂತಿ ಮದ್ದಿಗೆ ಆಯುರ್ವೇದ ಸಾಮಗ್ರಿಗಳು ಬೇಕಾಗುತ್ತವೆ. ಅವು ಯಾವುವು, ಅವು ಹೇಗೆ ಪ್ರಮಾಣದಲ್ಲಿ ಹಾಕಬೇಕು ಅನ್ನೋದನ್ನು ಅವರ ಬಾಯಿಂದಲೇ ಕೇಳೋಣ ಬನ್ನಿ. ಕಾಶಿ ಅತ್ತೆ, ಈ ನನಗೆಲ್ಲ ಬಾಣಂತಿನಿ ಆದಾದವಾಗ ನೀನು ನಮಗೆ ಮದ್ದನ್ನು ಮಾಡಿಕೊಟ್ಟಿದ್ದೆ. ಆ ಮದ್ದು ಮಾಡುವಾಗ ಬಾಣಂತಿ ಆದ ಕೂಡಲೇ ಮಾಡಿಕೊಟ್ಟ ಮದ್ದಿನ ಹೆಸರೇನು, ಅಥವಾ ಅದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದರೆ ಒಳ್ಳೆಯದು. ಹಾಲು ಜೀರಿಗೆ ಹುರಿದು ಹಿಟ್ಟು ಮಾಡಿ, ಅದಕ್ಕೆ ನೀರು 1 ತಟ್ಟೆ ನೀರಿಟ್ಟು ಅದರ ಅರ್ಧ ಮಾಡಿ ಅದನ್ನು ಬೆಲ್ಲ ಹಾಕಿ ಕಾಸಿ ಆ ಹಿಟ್ಟು ಹಾಕಿ ಹೊರಗುಡಿಸಿ ಇಟ್ಕೊಳ್ಬೇಕು. ಒಂದು ಬದಿಗೆ ಒಂದು ಹಾಲು ಕಾಸಿ ಇಟ್ಕೊಳ್ಬೇಕು. ಕಡೆ 2 ಕೂಡಿಸಿ ಕೊಡಬೇಕು. ಬಾಣಂತಿ ಆದ ಕೂಡಲೇ ನಾವು ಮನೆಯಲ್ಲಿರಲಿ ಅಥವಾ ಆಸ್ಪತ್ರೆಯಲ್ಲಿರಲಿ ಇದನ್ನು ಕುಡಿದರೆ ಮೈಯಲ್ಲಿರುವ ನಂಜೆಲ್ಲ ಹೋಗುತ್ತೆ. ಯಾಕೆಂದರೆ ಕಾಡು ಜೀರಿಗೆ ಅಂದರೆ ಕಹಿ ಆಗಿರುತ್ತೆ. ಅದು ಯಾವ ರೀತಿ ಇರುತ್ತೆ ಅಂತ ನಾನೀಗ ತೋರಿಸ್ತೀನಿ. ಇದು ಈಗ ಮೊದಲನೇ ದಿವಸ ಕುಡಿಯುವ ಕಾಡು ಜೀರಿಗೆ ಕಷಾಯ ಅನ್ಬಹುದು, ಅದನ್ನು ಕಾಫಿ ಅನ್ಬಹುದು. ಅದನ್ನು ಕುಡಿದ ನಂತರ ಮನೆ ಮದ್ದಿಗಾಗಿ ಮತ್ತೇನನ್ನ ಕೊಟ್ಟಿದ್ದೀರಾ ನನಗೆಲ್ಲ? ಹಾಡೆ ಬೇರೆ 3 ದಿವಸಕ್ಕೆ ಹಾಡೆ ಬೇರೆ ಬೀಸಿ ಅದರ ರಸ ತೆಗೆದು ಅದಕ್ಕೆ ಹನಿ ಬೆಲ್ಲ ತುಪ್ಪ ಎಲ್ಲ ಹಾಕಿ ನೆಕ್ಲಿಕ್ಕೆ ಕೊಟ್ಟಿದ್ದೆ. ಅದು 3ನೇ ದಿವಸಕ್ಕೆ. ಆಮೇಲೆ ಎದೆ ಹಾಲು ಹೆಚ್ಚಾಗೋಕ್ಕೆ ಹಾಲು ಮಕ್ಕಳ ತಾಯಿ ಅಂತೂ ಗೆಂಡೆ ಸಿಕ್ತು. ಆ ಗೆಂಡೆ ಬೀಸಿ ಶತಾವರಿ ಬೇರು ಅಂತಲೂ ಅದಕ್ಕೆ ಶತಾವರಿ ಬೇರು ಅಂತಲೂ ಹೇಳೋದು. ಅದರ ಕಷಾಯವನ್ನು ಅಥವಾ ಲೇಹವನ್ನು ತಿಂದರೆ ಎದೆ ಹಾಲು ಹೆಚ್ಚಾಗುತ್ತೆ. ಅದು 3ನೇ ದಿವಸದಿಂದ ತಗೊಂಡ್ರೆ ಒಳ್ಳೆಯದು. ಆಮೇಲೆ ಮತ್ತೆ 11ನೇ ದಿವಸಕ್ಕೆ ಗದನಕಾಯಿ ಅಂದರೆ ನೋಡಿ, ಇದು ನಾನು ಗದನಕಾಯಿನ ಬಗ್ಗೆ ತೋರಿಸಿದ್ದೆ. ಕೊಪ್ಪಳದಲ್ಲಿ ಅವರ ಸುತ್ತಮುತ್ತಲು ಸಿಕ್ಕ ಗದಗನಕಾಯಿ ಬಗ್ಗೆ ನಾನು ತೋರಿಸಿದ್ದೆ. ಈ ಗದಗನಕಾಯಿಯಿಂದ 11ನೇ ದಿವಸಕ್ಕೆ ಮದ್ದನ್ನು ಮಾಡೋದು ಹೇಗೆ ಅಂತ ಕೇಳಿ. 4 ಬದನೆಕಾಯಿ ಹಾಕಬೇಕು. ಅರಿಶಿನ ಕೊಂಬು ಹಾಕೋ, ಅರಿಶಿನ ಕೊಂಬು, ಒಂದು ಸಣ್ಣ ಅರಿಶಿನ ಕೊಂಬು, ಬದನೆಕಾಯಿ ಹಾಕಿ, ಮೆಣಸಿನಕಾಳು, 1-2 ಜೀರಿಗೆ ಹಾಕಿ ಎಲ್ಲ ಹಾಕಿ ಸಣ್ಣ ಬೀಸಿ ಅರಿಸಿ ಅದಕ್ಕೆ ಬೆಲ್ಲ ಹಾಕಿ
ಗೊಜ್ಜುಗೊಳಿಸಿ ಪಾಕ ಮಾಡಿದ್ಮೇಲೆ ಪಾಕ ಮಾಡಿದ ನಂತರ ಹಾಲು ಹಾಕ್ಕೊಡೋದು ಹಾಲು ಹಾಲು ಗದ್ಗ ಅಂತೇಳಿ 11ನೇ ದಿವಸಕ್ಕೆ ಸ್ನಾನ ಮಾಡಿ ಶುದ್ಧವಾಗಿ ಬಂದ ನಂತರ ಈ ಹಾಲು ಗದ್ಗವನ್ನು ಕೊಡೋದು. ಆಮೇಲೆ ಪ್ರತಿನಿತ್ಯ ಸ್ನಾನ ಮಾಡಿ ಬಂದ ನಂತರ ಕಟ್ನೆ ಅಂತ ಮಾಡಿ ಕೊಡ್ತಾರೆ. ಕಟ್ನೆ ಅಂದರೆ ಅದು ಮೆಣಸಿನ ಕಾಳನ್ನು ಪುಡಿ ಮಾಡಿದ್ದಲ್ಲ, ಇಡೀ ಮೆಣಸಿನ ಕಾಳನ್ನು ಮೊದಲೆಲ್ಲ ನಾವು ತಾಯಿ ಮಲ್ಲಿರುವಾಗ ಮೊದಲು ಕಟ್ಟಿಗೆ ಒಲೆ ಆಗಿತ್ತು. ಕಟ್ಟಿಗೆ ಒಲೆಯಲ್ಲಿ ತುಂಬ ನೀರನ್ನು ಹಾಕಿ ಅದು ಅರಳಿ ಹೂವಿನಂತ ಆಗ್ತಿತ್ತು. ಅದರ ಜೊತೆಗೆ ಕೊತ್ತಂಬರಿ, ಒಣಶುಂಠಿ, ಅರಿಶಿನ ಕೊಂಬು ಇವನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ, ವಾಮಕಾಳು, ಜೀರಿಗೆ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಕುದಿಸಿ ಅದನ್ನು ಕಟ್ನೆ ಅಂತ ಅನ್ನೋದು. ದಿನಾಲು ಪ್ರತಿ ದಿವಸ ಕುದಿಸಿ ಅದಕ್ಕೆ ಬೆಲ್ಲವನ್ನು ಹಾಕಿ ಕುಡಿಯೋಕ್ಕೆ ಕೊಡ್ತಿದ್ರು. ಆಮೇಲೆ 11ನೇ ದಿವಸ ಆದ ನಂತರ ಮನೆ ಮದ್ದಾಗಿ ಮತ್ತೆ ಯಾವ್ಯಾವ ಲೇಹವನ್ನು ಮಾಡಿಕೊಟ್ಟಿದ್ರು. ಅದು 13ನೇ ದಿವಸದಿಂದ ಶುರು ಮನೆ ಮದ್ದು. ಈ ಮತ್ತೆ ಕಟ್ನೆ ಮಾಡಿದ ಗಸಿ ಇರುತ್ತಲ್ಲ ಅದರಿಂದಲೂ ಲೇಹ ಮಾಡಿಕೊಂಡು ನಾವು ಪ್ರತಿದಿನ ತಿಂದಿದ್ರೆ ಒಳ್ಳೆಯದು. ಅದರ ಜೊತೆಗೆ ಯಾವಾಗಲೂ ಮನೆ ಮದ್ದಿನ ಜೊತೆಗೆ ಲೇಹ ಮಾಡಿದವಾಗ ಅದರ ಜೊತೆಗೆ ತುಪ್ಪವನ್ನು ಬೆರೆಸಿ ತಿಂದವಾಗ ನಮಗೆ ಉಷ್ಣತೆ ಆಗೋದಿಲ್ಲ, ಸಮಧಾತುವಾಗಿ ನಮಗೆ ಪರಿಣಾಮವನ್ನು ಬೀರುತ್ತೆ. ಈಗ ಇನ್ನೊಂದು ಮದ್ದು, ಈಗ 13ನೇ ದಿವಸದಿಂದ ನಾವು ಮತ್ತೆ ಜೀರಿಗೆ ಹಾಲನ್ನು ಕುಡಿಬಹುದು. ಯಾಕೆಂದರೆ ಎದೆ ಹಾಲು ಹೆಚ್ಚಾಗುತ್ತೆ ಮತ್ತು ಜೀರ್ಣಕಾರಿಯಾಗಿರುತ್ತೆ. ಬೆಳಿಗ್ಗೆ ವಸ್ತ್ರದಲ್ಲಿ ಮೊಟ್ಟೆ ಕಟ್ಟಿ ಬೇಯಿಸಿ ಅದನ್ನು ಬೀಸಿ ಸಾರಿಸಿ ಹಾಲು ಕುಡಿಯೋದು. ರಾತ್ರಿ ಮಲಗೋ ಹೊತ್ತಿಗೆ ಕುಡಿದ್ರೆ ಅದೇ ಅನ್ನ ಕುಡಿಯೋದು. ಅದನ್ನು ಕುಡಿದವಾಗ ನಾವು ಉಪವಾಸ ಇರಬೇಕು. ಸಂಜೆಯ ಹೊತ್ತಿಗೆ ಈ ಮದ್ದನ್ನು ಅಂದರೆ ಜೀರಿಗೆಯನ್ನು ಚೆನ್ನಾಗಿ ಬೇಯಿಸಿಕೊಂಡು ರುಬ್ಬಿಕೊಂಡು ಅದನ್ನು ಕಾಯಿಸಿ ಅದಕ್ಕೆ ಬೆಲ್ಲ ಹಾಲನ್ನು ಹಾಕಿ ಕುಡಿದು ಹಾಗೇ ಮಲಗಿದರೆ ರಾತ್ರಿ ಊಟ ಬೇಕಾಗೋದಿಲ್ಲ. ಊಟ ಮಾಡದೆ ಹಾಗೆ ಮಲಗಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ನಮಗೆ ಈ ರೀತಿಯಾದ ಲೇಹವನ್ನು ತಿನ್ನೋಕ್ಕೆ ಕೊಡ್ತಿದ್ರು. ಈ ಲೇಹಕ್ಕೆ ಏನೆಲ್ಲ ಬೇಕು ಅಂತ ನಾನಿಲ್ಲಿ ಕೆಲವು ಸಾಮಗ್ರಿಗಳನ್ನಷ್ಟೇ ತೋರಿಸ್ತೀನಿ. ಇದಕ್ಕೆ ತುಂಬ ಸಾಮಗ್ರಿಗಳು ಬೇಕು. ಅವರ ಬಾಯಿಂದ ಕೇಳೋಣ. ಮನೆ ಮದ್ದು ಅಂದರೆ ಬಾಣಂತಿ ಮದ್ದು ಅಂತಲೇ ಹೆಸರು. ಇದನ್ನು ಮಾಡೋಕ್ಕೆ ತುಂಬ ಸಮಯ ಬೇಕು, ತುಂಬ ಸಾಮಗ್ರಿಗಳು ಬೇಕು. ಇವೆಲ್ಲ ಸಾಮಗ್ರಿಗಳು ನಮ್ಮೂರಿನ ಹತ್ತಿರ ಇರುವ ಕುಮಟಾದಲ್ಲಿ ಬಂಗ್ಲೆಪ್ಪನ ಅಂಗಡಿ ಅಂತ, ಅಲ್ಲಿ ಎಲ್ಲ ಸಾಮಗ್ರಿಗಳು ಸಿಗುತ್ತವೆ. ಅಲ್ಲಿಂದ ತಂದು ನಮಗೆಲ್ಲ ಮನೆಮದ್ದು ಮಾಡಿದ ವಿಷಯವನ್ನು ಹೇಳಬೇಕು ಅಂದರೆ, ಇವರು ಬೆಳಗಿನ ಜಾವದಲ್ಲಿ ಎದ್ದು ಈ ಸಾಮಗ್ರಿಗಳನ್ನು ಚೆನ್ನಾಗಿ ತೊಳೆದು ಒಲೆ ಉರಿಯಲ್ಲಿ ಚೆನ್ನಾಗಿ ಬೇಯಿಸಿಕೊಂಡು ಅವು ಚೆನ್ನಾಗಿ ಬೆಂದ ನಂತರ ರುಬ್ಬೋ ಕಲ್ಲಿನಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಂಡು ಅದನ್ನು ಗಾಳಿಸಿ ಅದನ್ನು ಕಾಯಿಸಿ ಬೆಲ್ಲ ಹಾಕಿ ಪಾಕ ಮಾಡಿ ಬರುವ ಹೊತ್ತಿಗೆ ಮುಸ್ಸಂಜೆ ಆಗಿರುತ್ತಿತ್ತು. ಅಷ್ಟು ಚೆನ್ನಾಗಿ ಈ ಮನೆ ಮದ್ದನ್ನು ನಮಗೆಲ್ಲ ಮಾಡಿಕೊಟ್ಟಿದ್ದಾರೆ. ಇದರ ಶುದ್ಧತೆಯೂ ಅಷ್ಟು ಚೆನ್ನಾಗಿರುತ್ತಿತ್ತು ಮತ್ತು ಮಾಡುವ ವಿಧಾನವೂ ಸಾಂಪ್ರದಾಯಿಕವಾಗಿರುತ್ತಿತ್ತು. ಆದರೆ ಈಗ ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡೋದು ಕಷ್ಟವಾದರೆ ಗ್ಯಾಸ್ ಉರಿಯಲ್ಲಿ ಈ ಎಲ್ಲ ಸಾಮಗ್ರಿಗಳನ್ನು ನಾನು ಹೇಳಿದಂತೆ ಇವರ ಬಾಯಿಯಲ್ಲಿ ಕೇಳಿಕೊಂಡು ಅದನ್ನು ಬೇಯಿಸಿಕೊಂಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮನೆ ಮದ್ದು ಮಾಡುವಾಗ ಇವೆಲ್ಲ ಕೆಲವು ಸಾಮಗ್ರಿಗಳನ್ನು ಹೆಸರುಗಳನ್ನು ಹೇಳ್ತೀನಿ. ಕೆಲವೊಂದು ಸಾಮಗ್ರಿಗಳನ್ನು ನೀವು ನೋಡಿರುವುದಿಲ್ಲ. ನೋಡಿ, ಇದು ಅಶ್ವಗಂಧ ಅಲ್ವಾ? ಹೌದು, ಅಶ್ವಗಂಧ. ಮತ್ತು ಇದೆಲ್ಲ ಯಾವುದು ಅಂತ ನೀವೇ ಹೇಳಿ. ಇದು ಜ್ಯೇಷ್ಠ ಮದ್ದು. ಇದು ಕಂಗುಷ್ಟ. ಇದು ಕೊಡಸ್ಕನ ಬೇರು. ಇದು ಗಜನಕಾಯಿ. ಇದು ಅರಿಶಿನ ಕೊಂಬು. ಇದು ಜಾಯಿಕಾಯಿ. ಇದು ಹಿಪ್ಲಿ. ಇದು ಹಿಪ್ಲಿ. ಇದು ಕಟುಕ ರೋಹಿಣಿ. ಇದು ಮಾಯಾಫಲ. ಇದು ಹಿಪ್ಲಿ. ಇದು ಹಿಪ್ಲಿ. ಇದು ಮೆಣಸಿನಕಾಳು. ಇವೆಲ್ಲ ಸಾಮಗ್ರಿಗಳಲ್ಲದೆ ಹಾಡೆ ಬೇರು ಎಲ್ಲ ಬೇರುಗಳು ಬೇಕಾಗುತ್ತವೆ. ಕುಸುಮಾಲೆ ಬೇರು, ಹಾಡೆ ಬೇರು, ಶಂಖ ಪುಷ್ಪದ ಬೇರು, ಬಿಳೆ ಶಂಖ ಪುಷ್ಪನ ನೀಲಿ ಶಂಖ ಬಿಳೆ ಶಂಖ ಪುಷ್ಪ ನೋಡಿ ಆರೋಗ್ಯಕರವಾಗಿದ್ದು, ನೀಲಿ ಶಂಖ ಪುಷ್ಪ ಹೂವನ್ನು ನಾವು ಔಷಧವಾಗಿ ಉಪಯೋಗಿಸಬಹುದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಹಾಗೆ ಅದರ ಬೇರು ಸಹ ಈ ಮನೆ ಮದ್ದನ್ನು ಮಾಡೋಕ್ಕೆ ತುಂಬ ಆರೋಗ್ಯಕರವಾಗಿರುತ್ತೆ. ಬಿಳಿ ಮಧ್ಯಾಹ್ನ ಮಲ್ಲಿಗೆ ಗಡ್ಡೆ. ಇದರ ಜೊತೆಗೆ ಬಿಳೆ ಮಧ್ಯಾಹ್ನ ಮಲ್ಲಿಗೆಯ ಗಡ್ಡೆಯು ಬೇಕಾಗುತ್ತೆ. ಇವೆಲ್ಲ ಸಾಮಗ್ರಿಗಳು ಎಷ್ಟೆಷ್ಟು ಬೇಕು ಅಂತ ಸಾಮಗ್ರಿಗಳನ್ನು ನೀವು ಗ್ರಾಮ್ ಲೆಕ್ಕದಲ್ಲಿ ಹೇಳ್ಬೋದಾ? ಈಗ ಅಂದಾಜಿಗೆ ಹೇಳಿ. ಅಂದಾಜಿಗೆ ಅಶ್ವಗಂಧಿ ಅಂದರೆ ಇದು ಸುಗಂಧಿ ಸಿಕ್ತು ನಮ್ಗೆ ಇಲ್ಲೇ. ಇಲ್ಲ, ಅಂಗಡಿಯಲ್ಲಿ ಎಲ್ಲ ಸಿಗುತ್ತೆ. ಇದು ಎಷ್ಟು ಗ್ರಾಮ್ ಬೇಕು ಸುಮಾರು? ಇದು ಒಂದು 1/4 kg ಬೇಕು. 1/4 kg ಹಾಕಿದ್ರೆ ಅಶ್ವಗಂಧಿ 1/4 kg ಹಾಕಿದರೆ ಇದನ್ನು ಹಾಲಲ್ಲಿ ಬೇಯಿಸಿ
ಬಿಸಿಲಲ್ಲಿ ಹಾಕಿ ಒಣಗಿಸಿಕೊಂಡು ಪುಡಿ ಮಾಡಿಕೊಂಡ್ರೆ ಪುಡಿ ಮಾಡಿಕೊಂಡ್ರೆ ಒಳ್ಳೆಯದು ಒಳ್ಳೆಯದು. ಒಳ್ಳೆಯದು. ಒಣಶುಂಠಿ ಒಣಶುಂಠಿನೂ ಬೇಕು. ಈ ಎಲ್ಲ ಸಾಮಗ್ರಿಗಳು ಸಾಧಾರಣ ಒಂದೊಂದು ಬೇರಿದ್ರೆ ಸಾಕಾಗತ್ತಾ? ಒಂದೊಂದು ಬೇರೆ ಇದು 1/4 kg ತಗೊಂಡಾಗ ಇದೆಲ್ಲ ಹೇಳಿದ ಕೊಡಸನ ಬೇರು, ಕಟುಕ ರೋಹಿಣಿ ಬೇರೆ ಇದು ಒಂದೇ ಸಾಕಾಗ್ತು. ಇದು ಅರಿಶಿನ ಎರಡು ಬೇಕು. ಎರಡು ಗಜಕಾಯಿಯನ್ನು ಈ ಹೊರಗಿನ ಸಿಪ್ಪೆಯನ್ನು ಒಡೆದು ತೆಗೆದು ಒಳಗಿನ ತಿರುಳನ್ನು ಅಂದರೆ ಅದು ಮೆದುವಾಗಿರುತ್ತೆ ಅದನ್ನು ಹಾಕಬೇಕು. ಆಣಕಾಯಿ ಅಂತ ಇರುತ್ತೆ, ಅದು ರೌಂಡ್ ಆಗಿರುತ್ತೆ. ನಾನು ಹಿಂದೊಮ್ಮೆ ತೋರಿಸಿದ್ದೆ ಅದನ್ನು ಬೆಟ್ಟೆ ಆಟ ಆಡ್ಬೋದು ಅಂತ. ಕುಂಟೆ ಬಿಲ್ಲೆ ಆಡುವಾಗ ಆ ಆಣಕಾಯಿಯನ್ನು ತಗೊಳ್ತಾರೆ, ಅದನ್ನು ಹಾಕಬೇಕು. ಅದರ ಎಲ್ಲ ಹೊರಗಿನ ಸಿಪ್ಪೆಯನ್ನು ತೆಗೆದು ಆ ಒಳಗಿನ ಸಾಮಗ್ರಿಯನ್ನು ಬೇಯಿಸಬೇಕು. ಇವೆಲ್ಲ ಸೇರಿಸಿ ಇದರ ಜೊತೆಗೆ ಜೀರಿಗೆಯನ್ನು ಹಾಕಿ ಬೇಯಿಸಬೇಕಲ್ವ? ಜೀರಿಗೆ, ಕೊತ್ತಂಬರಿ, ವಾಮಕಾಳು ಅಷ್ಟು ಹಾಕಿ ಬೇಯಿಸು. ಇವೆಲ್ಲವನ್ನು ಚೆನ್ನಾಗಿ ತೊಳೆದುಕೊಂಡು ಚೆನ್ನಾಗಿ ಮೆದುವಾಗುವ ತನಕ ಬೇಯಿಸಿಕೊಂಡು ಆಮೇಲೆ ಅದನ್ನು ಕಲ್ಲಲ್ಲಿ ರುಬ್ಬಬೇಕು. ಕಲ್ಲಲ್ಲಿ ರುಬ್ಬಲು ಸಾಧ್ಯವಾಗದಿದ್ದರೆ ಮಿಕ್ಸಿಯಲ್ಲಿ ರುಬ್ಬಿ ಅದಕ್ಕೆ ಸಿಹಿಯಾಗುವಷ್ಟು ಜೋನಿ ಬೆಲ್ಲವನ್ನು ಹಾಕಿ ಚೆನ್ನಾಗಿ ಪಾಕ ಬರುವ ತನಕ ಬೇಯಿಸಬೇಕು. ಅದೆಲ್ಲ ಆಗುವ ತನಕ ಈ ಸಾಮಗ್ರಿಗಳು ನಿಧಾನವಾಗಿ ಪ್ರಕ್ರಿಯೆಯಲ್ಲಿ ಮಾಡಿದರೆ ತುಂಬ ಸಮಯ ಬೇಕಾಗುತ್ತೆ. ಯಾಕೆಂದರೆ ಇದು ಚೆನ್ನಾಗಿ ಬೆಂದರೆ ಅದರ ಔಷಧಾಂಶವು ಬಿಟ್ಟುಕೊಳ್ಳುತ್ತೆ, ಇಲ್ಲವಾದರೆ ಅದರ ಅಂಶವು ನಮಗೆ ಪೂರ್ತಿಯಾಗಿ ಸಿಗೋದಿಲ್ಲ. ಇದನ್ನು ಚೆನ್ನಾಗಿ ಮೆತ್ತಗಾಗುವ ತನಕ ಬೇಯಿಸ್ಕೊಳ್ಬೇಕು. ಬೇಯಿಸ್ಕೊಂಡು ಇವೆಲ್ಲ ಸಾಮಗ್ರಿಗಳನ್ನು ಹಾಕಿ ರುಬ್ಬಿ ಅವನ್ನು ಬೆಲ್ಲ ಹಾಕಿ ಕಾಯಿಸಿ ತುಪ್ಪವನ್ನು ಕೊನೆಯಲ್ಲಿ ಹಾಕಿ ಪಾಕ ಬರಿಸಿ ಇಟ್ಟುಕೊಂಡರೆ ನೀವು 1 ವರ್ಷ ಬಿಟ್ಟರೂ ಹಾಳಾಗುವುದಿಲ್ಲ. ಚೆನ್ನಾಗಿ ಪಾಕ ಬರಬೇಕು ಅಲ್ವಾ? ಚೆನ್ನಾಗಿ ಪಾಕ ಬಂದ ಮದ್ದನ್ನು, ಈ ಮನೆ ಮದ್ದನ್ನು ನಾವು ಬಾಣಂತಿಯ 15-20 ದಿವಸ ಆದ ನಂತರ ತಗೊಳ್ಳಿಕ್ಕೆ ಶುರು ಮಾಡಿದರೆ 3 ತಿಂಗಳಾಗೋ ತನಕ ತಗೊಳ್ತಾ ಇರ್ತೀವಿ. ಕಡೆಗೆ ಒಂದು ಸ್ವಲ್ಪ ಇದು ಇಟ್ಕೊಂಡ್ರೆ ಯಾವಾಗ ಏನೋ ಎಡಕಟ್ಟಾದರೂ ಅದೇ ಬಾಣಂತಿ ಆದಾಗ 1 ವರ್ಷದ ತನಕವೂ ನಾವು ಚಿಕ್ಕ ಮಗುವಿಗೆ ಎದೆ ಹಾಲನ್ನು ಕುಡಿಸ್ತಾ ಇರೋದ್ರಿಂದ ಆ ಮದ್ದನ್ನು ತಗೊಳ್ತಾ ಇದ್ದರೆ ಮಗುವಿಗೂ ಯಾವುದೇ ಬಾಧೆ ಬರುವುದಿಲ್ಲ, ಯಾವುದೇ ತೊಂದರೆಯೂ ಆಗೋದಿಲ್ಲ. ಗ್ಯಾಸ್ಟ್ರಿಕ್ ತೊಂದರೆ ಆಗಲಿ ಅಥವಾ ಅಜೀರ್ಣವಾಗಲಿ ಯಾವುದೇ ತೊಂದರೆಯೂ ಆಗೋದಿಲ್ಲ. ಬಾಣಂತಿಯರು ಈ ಮದ್ದನ್ನು ತೆಗೆದುಕೊಳ್ಳಲೇಬೇಕು. ನಮ್ಮ ಮನೆಯಲ್ಲಿ ನಾನು ಹಿಂದೆ ಹೇಳಿದಂತೆ ನಾನಂತೂ 2 ಬಾಣಂತನದಲ್ಲಿ ಇವರು ಹೇಳಿದ ಈ ಮನೆ ಮದ್ದನ್ನು ತೆಗೆದುಕೊಂಡಿದ್ದೀನಿ. ಹಾಗೆಯೇ ಈಗಲೂ ಸಹ ಇವರಿಗೆ ಈಗ ಎಷ್ಟು ವರ್ಷ? ಈಗ 82. 82 ವರ್ಷ. ನಾನು 24 ವರ್ಷ ಆಗುವಾಗ ಇವರು ಬಾಣಂತನ ಮಾಡಿದವರು. ಇನ್ನೂ ಈ ಗಟ್ಟಿಯಾಗಿ ಇದ್ದಾರೆ. ಇವರಿಗೆ ಇನ್ನೂ ಹೆಚ್ಚಿಗೆ ಬಾಣಂತನ ಮಾಡಿದ ಅನುಭವ ಇದೆ. ನಮಗೆಲ್ಲ ಮಾಡಿದ ನಂತರ ಎಷ್ಟೋ ಮಂದಿಗೆ ಈ ಮನೆ ಮದ್ದನ್ನು ಮಾಡಿಕೊಟ್ಟಿದ್ದಾರೆ. ಅವರ ಮನೆಗೆ ಹೋಗಿಯೂ ಮಾಡಿಕೊಟ್ಟಿದ್ದಾರೆ, ಇಲ್ಲವಾದಲ್ಲಿ ಇವರ ಮನೆಗೆ ಬಂದು ಮಾಡಿಸಿಕೊಂಡು ಹೋಗಿದ್ದಾರೆ. ಈ ಮನೆ ಮದ್ದನ್ನು ನಾವು ತೆಗೆದುಕೊಳ್ಳುವುದರಿಂದ ಯಾವುದೇ ದುಷ್ಪರಿಣಾಮಗಳು ಆಗೋದಿಲ್ಲ, ಶರೀರದ ಮೇಲೆ ನಮಗೆ ಯಾವುದೇ ತೊಂದರೆಯೂ ಉಂಟಾಗೋದಿಲ್ಲ. ಈ ಮನೆ ಮದ್ದನ್ನು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಈ ಮನೆ ಮದ್ದನ್ನು ನಿಮ್ಮ ಮನೆಯಲ್ಲೂ ಯಾರಾದರೂ ಬಾಣಂತಿಯರು ಇದ್ದರೆ ಈ ರೀತಿಯಾದ ಸಾಮಗ್ರಿಗಳನ್ನು ತರಿಸಿಕೊಂಡು ಮನೆ ಮದ್ದನ್ನು ಮಾಡಿಕೊಳ್ಳಿ. ಹಾಗೆಯೇ ಇನ್ನೂ ಇತರೆ ಮನೆಮದ್ದುಗಳನ್ನು ಮಾಡುವ ಬಗ್ಗೆ ಇವರ ಬಾಯಿಂದ ಕೇಳಿಕೊಂಡು ನಾನು ನಿಮಗೆಲ್ಲ ತಿಳಿಸ್ತೀನಿ. ಈ ಮನೆ ಮದ್ದನ್ನು ನಾವು 3 ತಿಂಗಳಾಗೋ ತನಕ ಕಂಪಲ್ಸರಿ ತಗೊಳ್ಳೇಬೇಕು. ಇದರ ಜೊತೆಗೆ ನಾವು ಇನ್ನೊಂದು ಮನೆ ಮದ್ದನ್ನು ತೆಗೆದುಕೊಳ್ಳಬೇಕು. ನಾನು ಹಿಂದಿನ ವಿಡಿಯೋದಲ್ಲೂ ತೋರಿಸಿದ್ದೆ, ತೆಂಗಿನ ಕೊನೆ ಮದ್ದು ಅಂತ ನಾವು ಹೇಳ್ತೀವಿ, ತೆಂಗಿನ ಕೊನೆ ಅಂತ ಹೇಳ್ತೀವಿ. ತೆಂಗಿನ ಮರದ ಎಳೆಯ ಹೂವನ್ನು ತೆಗೆದುಕೊಂಡು ಅದರ ಲೇಹ ಮಾಡೋದು. ಅದನ್ನು ಯಾವಾಗಿಂದ ತಗೋಬೇಕು? ಹೌದು, 2.5 ತಿಂಗಳಾದ ನಂತರ ಇದರ ಜೊತೆಗೆ ತೆಗೆದುಕೊಳ್ಳಿ. ಈ ಮನೆ ಮದ್ದನ್ನೆಲ್ಲ ತೆಗೆದುಕೊಳ್ಳುವ ವಿಧಾನವೆಂದರೆ ಬೆಳಗಿನ ಜಾವ ಎದ್ದುಕೊಂಡು ಮುಖವನ್ನು ತೊಳೆದು ಈ ಲೇಹವನ್ನು 1 ರಿಂದ 2 ಚಮಚ ಆಗುವಷ್ಟು ಲೇಹವನ್ನು ಬಾಳೆ ಎಲೆಯಲ್ಲಿ ತೆಗೆದುಕೊಂಡು ಅದರ ಜೊತೆಗೆ ಆಕಳ ತುಪ್ಪವನ್ನು ಹಾಕಿಕೊಂಡು ಚೆನ್ನಾಗಿ ಅದನ್ನು ಮಿಶ್ರ ಮಾಡಿಕೊಂಡು ನಾವು ನೆಕ್ಕಿ ಅದನ್ನು ಸವಿಯಬೇಕು. ಆವಾಗ ನಮಗೆ ಮದ್ದು ಶರೀರದಲ್ಲಿ ಚೆನ್ನಾಗಿ ಪ್ರಕ್ರಿಯೆಯನ್ನು ಶುರು ಮಾಡುತ್ತೆ. ಆ ರೀತಿಯಾಗಿ ಮನೆ ಮದ್ದನ್ನು ತೆಗೆದುಕೊಳ್ಳಬೇಕು ಅಲ್ವಾ? ನೀವೆಲ್ಲ ಹೇಳಿದಂತೆ ನಾನು ಇನ್ನೂ ನೆನಪಿಟ್ಟುಕೊಂಡು ನನ್ನ ಮಗಳಿಗೂ ಹೇಳಿದ್ದೀನಿ, ಇನ್ನೊಮ್ಮೆ ಯಾರಿಗಾದರೂ ಹೇಳೋದಿದ್ರು ಈ ರೀತಿಯಾಗಿ ತೆಗೆದುಕೊಳ್ಳಬೇಕಂತ ಹೇಳಿದ್ದೀನಿ. ನಾವೆಲ್ಲ ಈ ರೀತಿಯಾಗಿ ಮನೆ ಮದ್ದನ್ನು ತಿಂದಿರೋದ್ರಿಂದ ಈ ರೀತಿಯಾದ ಶರೀರವನ್ನು ಇಟ್ಟುಕೊಂಡಿದ್ದೀವಿ. ಎಷ್ಟೋ ಮಂದಿ ಸ್ಥೂಲಕಾಯಗಳಾಗಿ ಅದನ್ನು ಬೊಜ್ಜು ಕಡಿಮೆ ಮಾಡಿಕೊಳ್ಳೋದು ಅಂತ ಚಿಂತೆ ಮಾಡ್ತಾರೆ. ಆದರೆ ಮನೆ ಮದ್ದನ್ನು ನೀವು ಬಾಣಂತಿಯಾದಾಗ ಈ ರೀತಿಯಾದ ಮನೆ ಮದ್ದನ್ನು ತೆಗೆದುಕೊಂಡರೆ ನಿಮಗೆ ಸ್ಥೂಲಕಾಯ ಆಗುವ ಪ್ರಶ್ನೆಯೇ ಬರುವುದಿಲ್ಲ. ನಮ್ಮ ಮನೆಯಲ್ಲಿ ಇವರ ಮನೆ ಮದ್ದನ್ನು ತಿಂದವರೆಲ್ಲರೂ ನಾವು ಇದೇ ರೀತಿಯಾಗಿ ಶರೀರವನ್ನು ಆರೋಗ್ಯಕರವಾಗಿ ಹೊಂದಿದ್ದೀವಿ. ಮತ್ತು ಬಾಣಂತಿಯಲ್ಲಿ ಯಾವುದೇ ಆರೋಗ್ಯವು ಕೆಡದಂತೆ ಈ ಮನೆ ಮದ್ದನ್ನು ಮಾಡಿಕೊಳ್ಳಬಹುದು. ಇದರ ಜೊತೆಗೆ
ತೆಂಗಿನ ಕೊನೆಯನ್ನು ಮಾಡೋದು ಹೇಗೆ ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೆಯೇ ಕೊನೆಯಲ್ಲಿ ಲಿಂಬೆಹಣ್ಣಿನ ಲೇಹವನ್ನು ತೆಗೆದುಕೊಳ್ತೀವಿ. ಲಿಂಬೆಹಣ್ಣಿನ ಲೇಹ, ಲಿಂಬೆಹಣ್ಣಿನ ಲೇಹವೆಂದರೆ ಅದು ಜಂತುನಾಶಕವಾಗಿ ಬರುತ್ತೆ ಅಲ್ವಾ? ಬರುತ್ತೆ. ಹಾಂ, ಲಿಂಬೆಹಣ್ಣನ್ನು ಬೇಯಿಸಿಕೊಂಡು ಮಾಡೋದು ಹೇಗೆ ಅಂತ ನಿಮ್ಮ ಬಾಯಿಂದಲೇ ಕೇಳೋಣ. ಲಿಂಬೆಹಣ್ಣನ್ನು ಬೇಯಿಸಿಕೊಂಡು ಅದರ ಬೀಸಿ ಅರಿಸಿ ಅದರ ಜೊತೆಗೆ ಸಿಹಿ ಆಗುವಷ್ಟು ಕಲ್ಲು ಸಕ್ಕರೆ ಹಾಕಿಕೊಂಡರೆ ಒಳ್ಳೆಯದು. ಬೀಜ ದ್ರಾಕ್ಷಿ ಹೇಳಿ ಸಿಕ್ತು, ಬೀಜ ದ್ರಾಕ್ಷಿ ಹಾಕೊಂಡು ದಿವಸ ಒಂದು 3-4-5 ದಿವಸ ತಿನ್ಲಕ್ಬೋದು. ಅದನ್ನು ಸ್ವಲ್ಪ ಹುಳಿ, ಕಹಿ, ಸಿಹಿ ಎಲ್ಲ ಬೆರೆತಿರುತ್ತೆ. ಅದು ಜಂತುನಾಶಕವಾಗಿ ನಮಗೆ ಪರಿಣಾಮವನ್ನು ಬೀರುತ್ತೆ. ಬಾಣಂತಿ ಕೊನೆಯ ಲೇಹವಾಗಿ ಲಿಂಬೆಹಣ್ಣಿನ ಲೇಹವನ್ನು ತೆಗೆದುಕೊಳ್ತೀವಿ. ಲಿಂಬೆಹಣ್ಣಿನ ಲೇಹ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ಮನೆ ಮದ್ದನ್ನು ನಾನು ಇನ್ನೊಮ್ಮೆ ಯಾವಾಗಾದರೂ ತೋರಿಸ್ತೀನಿ. ಇವರ ಬಾಯಿಂದ ಇದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದೀನಿ. ಇನ್ಯಾವತ್ತಾದರೂ ಈ ಲೇಹವನ್ನು ಇವರ ಕೈಯಿಂದ ಮಾಡಿಸಿದ್ದಾಗಲಿ ಅಥವಾ ಇನ್ನೊಮ್ಮೆ ಎಲ್ಲಿಯಾದರೂ ಮಾಡಿದ್ದಾದರೆ ನಿಮಗೆ ವಿಡಿಯೋ ಮೂಲಕವೇ ಈ ಮನೆ ಮದ್ದನ್ನು ಮಾಡೋದನ್ನು ತೋರಿಸ್ತೀನಿ. ಇಂತಹ ಆರೋಗ್ಯಕರವಾದ ಮನೆ ಮದ್ದನ್ನು ನಾವು ಇವರ ಬಾಯಿಂದ ಕೇಳಿಟ್ಟುಕೊಂಡರೆ ಮುಂದಿನ ಪೀಳಿಗೆಗೆ ನಾವು ಅದನ್ನು ವರ್ಗಾಯಿಸಬಹುದು. ಯಾಕೆಂದರೆ ಈ ಮನೆ ಮದ್ದನ್ನು ಗೊತ್ತಿದ್ದ ಜನರು ಈಗ ತುಂಬ ಮಂದಿ ಕಡಿಮೆ ಇದ್ದಾರೆ. ಯಾಕೆಂದರೆ ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆಗಿದೆ ಅಥವಾ ಏನೋ ಅನಾರೋಗ್ಯವಾಗಿರುತ್ತೆ. ಹಾಗಾಗಿ ಅವರಿಗೆಲ್ಲ ನೆನಪಿರೋದಿಲ್ಲ. ಆದರೆ ಇವರು ಆರೋಗ್ಯಕರವಾಗಿರೋದ್ರಿಂದ ಇವರ ಮನೆಗೆ ಬಂದು ಈ ಎಲ್ಲ ಮಾಹಿತಿಗಳನ್ನು ಆದಷ್ಟು ಬಾಯಿಂದ ಕೇಳಿ ನಿಮಗೆ ತಿಳಿಸಿದ್ದೀನಿ. ಇನ್ನೊಮ್ಮೆ ಪ್ರಾಯೋಗಿಕವಾಗಿ ತಿಳಿಸ್ತೀನಿ. ಇಂತಹ ಆರೋಗ್ಯಕರವಾದ ಮನೆ ಮದ್ದನ್ನು ಹೇಳಿಕೊಟ್ಟ ಈ ಕಾಶಿ ಅತ್ತೆಗೆ ನಾವು ಧನ್ಯವಾದವನ್ನು ಹೇಳಲೇಬೇಕು. ನಮ್ಮ ಶಾಸ್ತ್ರಿ ಮನೆಯ ಕುಟುಂಬದವರ ಪರವಾಗಿ ನಾನು ಈ ಕಾಶಿ ಅತ್ತೆಯನ್ನು ತುಂಬ ನೆನಪು ಮಾಡಿಕೊಂಡು ಎಲ್ಲರ ಪರವಾಗಿ ಕಾಶಿ ಅತ್ತೆಯನ್ನು ನೆನಪಿಸಿಕೊಂಡು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ನಮ್ಮ ಸಂಬಂಧಿಕರು ಹಾಗೆ ಹಿರಿಯರು ಆದ ಕಾಶಿ ಅತ್ತೆಯ ಕುರಿತಾದ ಈ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಂಡಿದ್ದು ನಿಮಗೂ ಖುಷಿಯಾಗಿರಬಹುದು. ಹಾಗೆ ಇವರ ಮಗಳು ಅಪರ್ಣಾಳು ನನ್ನ ಬಾಲ್ಯದ ಗೆಳತಿಯೂ ಹೌದು. ಹಿರಿಯರು ಮಾಡುವಂತಹ ಇಂತಹ ಬಾಳಂತಿ ಮದ್ದು, ಮನೆ ಮದ್ದು ಇತ್ಯಾದಿಗಳನ್ನು ನೀವು ಸಂಗ್ರಹಿಸಿಟ್ಟುಕೊಂಡರೆ ಮುಂದಿನ ಪೀಳಿಗೆಗೆ ನಾವು ಇದನ್ನು ಹಂಚಿದಂತಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು.